ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಇವತ್ತೊಂದು ಸೀಸನಲ್ ಫುಡ್ನ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಹಲಸಿನ ಬಡ್ಕು ಅಂತ ಹೇಳ್ತೀವಿ ನಾವು. ಸೊ ಇದು ನಮ್ಮ ಅಮ್ಮನ ಮನೆ ಕಡೆ ಮಾಡುವಂಥದ್ದು. ಸೊ ಫಸ್ಟು ಇದಕ್ಕೆ ಹಲಸಿನಕಾಯಿನ ತೊಗೊಂಡು ಕಟ್ ಮಾಡ್ಕೋಬೇಕು. ಸೊ ಅದಕ್ಕಿಂತ ಮುಂಚಿತವಾಗಿ ಕೈಗೆ, ಚಾಪಿಂಗ್ ಬೋರ್ಡ್ಗೆ ಮತ್ತು ಚಾಕ್ಗೆ ಎಲ್ಲ ಕ್ಲೀನಾಗಿ ಎಣ್ಣೆ ಹಾಕ್ಕೊಬೇಕು. ಬಿಕಾಸ್ ಇದ್ರ ಹಲಸಿನಕಾಯಲ್ಲಿ ತುಂಬ ಅಂಟಿರೋದ್ರಿಂದ ಮತ್ತು ಕ್ಲೀನ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಹಲಸಿನಕಾಯಿನ ಈ ಥರ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಸೊ ಆಮೇಲೆ ಒಂದು ಕುಕ್ಕರ್ ತೊಗೊಂಡು ಸೊ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕಬೇಕು, ಇಲ್ಲಾಂದರೆ ಅದರಲ್ಲೂ ಕೂಡ ಅಂಟುಬಿಡುತ್ತೆ. ಸೊ ಎಣ್ಣೆ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಸವರಿ ನೀರು ಹಾಕ್ಕೊಂಡು ಸೊ ಈ ಉದ್ದುದ್ದವಾಗಿ ಕಟ್ ಮಾಡಿರೋ ಹಲಸಿನಕಾಯಿನ ನಾವು ಒಂದು ವಿಷಲಷ್ಟು ಕೂಗಿಸ್ಕೋಬೇಕು. ಬಿಕಾಸ್ ಜಾಸ್ತಿ ಕೂಗಿಸ್ಕೊಂಡ್ರೆ ತುಂಬ ಬೇಗ ಬೆಂದೋಗುತ್ತೆ ಆ್ಯಂಡ್ ತುಂಬ ಪಿಚ್ಕ ಆಗೋಗುತ್ತೆ. ಯಾವುದೇ ಕಾರಣಕ್ಕೂ ಕೈಗೆ, ಚಾಪಿಂಗ್ ಬೋರ್ಡ್ಗೆ ಮತ್ತು ಚಾಕುಗೆ ಎಣ್ಣೆ ಹಾಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ಈಗ ಒಂದು ವಿಷಲ್ನ ಕೂಗ್ಸೋದಕ್ಕೆ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಸೊ ಇದಕ್ಕೆ ಉಪ್ಪು ಎಲ್ಲ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಒಂದು ವಿಷಲ್ ಕೂಗಾದಮೇಲೆ ಸೊ ನಾವು ಈ ಥರ ಬಂದಿರುತ್ತೆ. ಸೊ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಸೊ ಈ ಹಿಂದೆ ಇರೋ ಸಿಪ್ಪೆ ಮತ್ತು ಆ ಮಧ್ಯ ಇರುವಂಥ ಗಟ್ಟಿ ಪಾರ್ಟ್ ಅವೆರಡೂ ಕೂಡ ರಿಮೂವ್ ಮಾಡ್ಕೊಬೇಕು. ಸೊ ಎರಡೂ ಚಾಕಲ್ಲೇ ಕಟ್ ಮಾಡ್ಕೊಬೋದು, ಯಾಕೆಂದರೆ ಅದು ಆಲ್ರೆಡಿ ಬೆಂದಿರೋದ್ರಿಂದ ಮೆತ್ತಗಾಗಿರುತ್ತೆ. ಸೊ ನಾವು ಈ ಪಲ್ಯಕ್ಕೆ ಬರೀ ಆ ಮಧ್ಯ ಇರೋವಂಥ ಪಾರ್ಟ್ನ ಮಾತ್ರ ತೊಗೊಳ್ಳೋದು. ಅಂದರೆ ಹಲಸಿನಕಾಯಿ, ಹಲಸಿ ಹಣ್ಣು ಆಗುತ್ತಲ್ಲ ಅದರದ್ದು ರಿಲೇಟೆಡ್ ಇರುತ್ತಲ್ಲ ಅದನ್ನು ಮಾತ್ರ ತೊಗೊಂಡು ಈ ಥರ ಪುಡಿ ಪುಡಿಯಾಗಿ ಮಾಡ್ಕೊಬೇಕು. ಸೊ ಆ ಮಧ್ಯ ಇರೋವಂಥ ಗಟ್ಟಿ ಪಾರ್ಟ್ ಆ್ಯಂಡ್ ಹಿಂದೆ ಇರೋ ಸಿಪ್ಪೆನ ಎರಡನ್ನೂ ಕೂಡ ಈ ಥರ ರಿಮೂವ್ ಮಾಡ್ಕೋಬೇಕು. ಸೊ ಎಲ್ಲನೂ ರಿಮೂವ್ ಮಾಡಿಕೊಂಡ್ರೆ ಈ ಥರ ನಮಗೆ ಹುಡಿ ಹುಡಿಯಾಗಿ ಸಿಕ್ಕತ್ತೆ. ನಾನು ಇವಾಗ ಈ ರೆಡಿಯಾಗಿರುವಂಥ ಹಲಸಿನಕಾಯಿ ತಿರುಳಿಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಇದನ್ನು ಡೈರೆಕ್ಟಾಗಿ ಒಗ್ಗರಣೆ ಹಾಕಿದಾಗ್ಲೂ ಕೂಡ ಹಾಕೋಬೋದು, ಬಟ್ ನಾನು ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಈಗ ಒಗ್ಗರಣೆ ಹಾಕೋಬೇಕು. ಸೊ ಇದಕ್ಕೊಂದು ಬಾಣಲಿ ತೊಗೊಂಡು ಬಾಣಲಿಗೆ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ಆಮೇಲೆ ಈರುಳ್ಳಿ ಆ್ಯಂಡ್ ಜಜ್ಜಿರುವಂಥ ಬೆಳ್ಳುಳ್ಳಿ ಕೂಡ ತುಂಬ ಜಾಸ್ತಿ ಹಾಕಬೇಕು. ಆ್ಯಂಡ್ ಫ್ಲೇವರ್ಗೋಸ್ಕರ ನಾನು ಒಂದು 2ರಿಂದ 3 ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಖಾರನ ನೀವು ನೋಡ್ಕೊಂಡು ಮಾಡ್ಕೊಬೇಕು. ಸೊ ನೀವು ಅಲ್ಲಿ ಖಾರ ಪುಡಿ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಬೇಕಾದರೆ ಬರೀ ಮೆಣಸಿನ್ಕಾಯಿ ಹಾಕೋಬೋದು, ಅಥವಾ ಮೆಣಸಿನ್ಕಾಯಿ ಬೇಡ ಅಂದರೆ ಬರೀ ಖಾರ ಪುಡಿ ಹಾಕ್ಕೊಂಡ್ರೂ ಸಾಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಟಿರುವಂಥ ತಿರುಳನ್ನ ಆ್ಯಡ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ನಮ್ಗೆ ಬೇಕಾಗಿರುವಂಥ ವೆರಿ ಟೇಸ್ಟಿ ಹಲಸಿನ ಬಡ್ಕು ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಫೀಡ್ಬ್ಯಾಕ್ ಹೇಳಿ. ಆ್ಯಂಡ್ ನಾನು ಮಾಡ್ತಾರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.